ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ವ್ಯಾಕರಣ ಕ್ಲಾಸ್ಗಳಿಗೆ ಆತ್ಮೀಯವಾದಂಥ ಸ್ವಾಗತ. ಸಬ್ಸ್ಟಾಪ್ ಇವತ್ತಿನ ಕನ್ನಡ ವ್ಯಾಕರಣ ಕ್ಲಾಸ್ ಒಳಗೆ ಕ್ರಿಯಾಪದದ ಬಗ್ಗೆ ನೋಡೋಣ್ರಿ. ಯಾವುದು ಕ್ರಿಯಾಪದ? ಹೌದ್ರ ಕ್ರಿಯಾಪದ ಅಂದ್ರೆ ನೋಡುವಂಥದ್ದನ್ನ ನೋಡ್ತಾ ಹೋಗ್ರಿ. ಕರ್ತೃವಿನ ಕ್ರಿಯೆಯನ್ನು ಅಥವಾ ಕೆಲಸವನ್ನು ತಿಳಿಸುವ ಪದಗಳನ್ನ ನಾವು ಕರಿತೀವಿ ಕ್ರಿಯಾಪದ ಅಂತ ಕರಿತೀವಿ. ಏನು ಕರ್ತೃವಿನ ಕ್ರಿಯೆಯನ್ನ, ಕ್ರಿಯೆ ಅಂದ್ರೂ ಕೆಲಸ ಅಂತ, ಕ್ರಿಯೆ ಅಂದ್ರೆ ಕೆಲಸ, ಆ ಕೆಲಸದ ಬಗ್ಗೆ ತಿಳಿಸುವಂತ ಏನ್ ಪದಗಳು ಇರ್ತಾವಲ್ಲ ಆ ಪದಗಳಿಗೆ ನಾವೇಂತೀವಿ ಕ್ರಿಯಾಪದ ಅಂತ ಕರಿತೀವಿ. ಉದಾಹರಣೆ ನೋಡಿದಾಗ ನೋಡಿದನು, ಓದಿದನು, ಆಡಿದನು, ಬರೆದನು, ತಿಂದಿತ್ತು, ಹಾರಿತು, ಇವೆಲ್ಲ ಏನಕ್ಕಪ್ಪ ಅಂದ್ರೆ ಕ್ರಿಯಾಪದ ಆಗ್ತಾವ. ಇವೆಲ್ಲೇನು ಅಂದ್ರೆ ಕೆಲಸ ಅಂತಾವು. ಅವೆಲ್ಲನು ದಿನನಿತ್ಯ ನಮ್ಮ ಜೀವನದಲ್ಲಿ ನಡೆಯುವಂತ ಕೆಲಸಗಳು. ಮನುಷ್ಯ ಅಷ್ಟ ಕೆಲಸ ಮಾಡಿದಾಗ ಏನು ಪ್ರಾಣಿ ಪಕ್ಷಿಗಳು ಕೂಡ ಏನ್ ಮಾಡ್ತಾವ ಅಂದ್ರೆ ಕೆಲಸಗಳು ತೊಳೆದಿರ್ತಾವ. ತಿಂತಿರ್ತಾವ, ಹಾರ್ತಿರ್ತಾವ, ಓಡ್ತಿರ್ತಾವ, ಜಿಗಿತಿರ್ತಾವ, ಅವೆಲ್ಲ ಏನಾಗ್ತಾವ ಕ್ರಿಯಾಪದ ಆಗ್ತಾವ, ಕ್ರಿಯೆಗಳಾಗ್ತಾವ. ನಾವೇನು ಆಡುಭಾಷೆ ಒಳಗೆ ಏನಂತ ಕೆಲಸ ಅಂತ ಕರಿತೀವಿ, ಕೆಲಸ. ಹಾಗಾದ್ರೆ ವಾಕ್ಯ ರೂಪದ ಉದಾಹರಣೆ ನೋಡ್ರಿ. ರಮೇಶ ಚಿತ್ರ ನೋಡಿದನು. ರಮೇಶ ಚಿತ್ರ ನೋಡಿದನು. ಇಲ್ಲೇ 3 ಪದಗಳು ನೋಡ್ತಾವ. ಎಷ್ಟ? 3 ಪದಗಳನ್ನ ನೋಡ್ತೀವಿ. ಸ್ಟಾಪ್ ಮಾಡ್ತೀವಿ. ರಮೇಶ ಚಿತ್ರ ನೋಡಿದನು ಐತಿ. ಇಲ್ಲೇ ಕರ್ತೃ ಗೊತ್ತಾಗ್ಬೇಕು ನಿಮಗೆ. ಕರ್ತೃವಿನ ಕೆಲಸವನ್ನು ತಿಳಿಸುವಂತ ಪದ ಅಂತ ಹೇಳಿರೋ. ಕರ್ತೃ ಅಂದ್ರೆ ಯಾವ್ದಂದ್ರೆ ಈ ಮೊದಲು ಬರುವಂತ ಪದ. ಅದು ವ್ಯಕ್ತಿ ಬರ್ಬೋದು ಅಥವಾ ಪ್ರಾಣಿ ಪಕ್ಷಿಗಳು ಬರ್ಬೋದು. ಏನು ವ್ಯಕ್ತಿ ಬರ್ಬೋದು, ಅದ್ರ ಬದಲಿ ವಸ್ತುಗಳು ಬರ್ಬೋದು ಅಥವಾ ವ್ಯಕ್ತಿಗಳು ಬರ್ಬೋದು, ಪ್ರಾಣಿ ಮತ್ತು ಪಕ್ಷಿಗಳು ಬರ್ಬೋದು. ಇವುಗಳ ಕೆಲಸದ ಬಗ್ಗೆ ತಿಳಿಸುವಂತ ಪದ ಏನಕ್ಕಾವು ಕ್ರಿಯಾಪದ ಆಗ್ತಾವ. ಏನು ಇವುಗಳ ಕೆಲಸವನ್ನ ತಿಳಿಸುವಂತ ಪದಗಳಿಗೆ ನಾವು ಕ್ರಿಯಾಪದ ಅಂತ ಕರಿತೀವಿ. ರಮೇಶ ಚಿತ್ರ ನೋಡಿದನು. ಇಲ್ಲೇ ರಮೇಶ ಚಿತ್ರ ನೋಡಿದನು. ಇಲ್ಲಿ ನೋಡಿದನು ಎನ್ನುವಂಥದ್ದು ಕ್ರಿಯಾಪದ ಆಗುತ್ತೆ ಮಕ್ಕಳೇ. ರಮೇಶ ಅನ್ನುವಂಥದ್ದು ಕರ್ತೃಪದ. ಅಂದರೆ ರಮೇಶನ ಕ್ರಿಯೆಯನ್ನು ಅಥವಾ ರಮೇಶನ ಕೆಲಸವನ್ನು ತಿಳಿಸುವಂಥ ಪದ ನೋಡಿದನು ಆಗುತ್ತೆ. ಅದಕ್ಕಾಗಿ ನಾವು ಇದನ್ನು ಕ್ರಿಯಾಪದ ಅಂತೇಳಿ ಕರಿತೀವಿ. ಇನ್ನು ಇಲ್ಲಿ ಒಂದಿಷ್ಟು ಪದಗಳನ್ನು ನಾನು ಕೆಳಗಡೆ ಬರ್ದೆ ನೋಡ್ರಿ. ಕರ್ತೃಪದ, ಕರ್ಮಪದ ಮತ್ತು ಕ್ರಿಯಾಪದ. ಕರ್ತೃ ಅಂದರೆ ಈಗಾಗಲೇ ಗೊತ್ತಿ ಯಾವ ಒಂದು ಕೆಲಸದ ಬಗ್ಗೆ ಅಥವಾ ಯಾವ ವ್ಯಕ್ತಿ ಕೆಲಸ ಮಾಡ್ತಾರಲ್ಲ ಅವನು ಕರ್ತೃ ಅಂತ ಕರಿತೀವಿ. ಕರ್ತೃ ಮತ್ತು ಕ್ರಿಯಾಪದ ನಡುವೆ ಸಂಬಂಧವನ್ನು ಕಲ್ಪಿಸುವಂಥ ಪದವನ್ನು ನಾವು ಕರ್ಮಪದ ಅಂತೇಳಿ ಕರಿತೀವಿ. ಒಂದು ವೇಳೆ ಕರ್ಮಪದ ಇರಲಿಲ್ಲಪ್ಪ ಅಂದರೆ ಕರ್ತೃ ಮತ್ತು ಕ್ರಿಯಾಪದಕ್ಕೆ ಸಂಬಂಧ ಇರೋಂಗಿಲ್ಲ. ಇನ್ನು ಎರಡನೇ ಉದಾಹರಣೆ, ರಾಜು ಪಾಠ ಓದಿದನು. ಇಲ್ಲಿ ರಾಜುವಿನ ಕೆಲಸವನ್ನು ತಿಳಿಸುವಂಥ ಪದ ಯಾವುದಪ್ಪ ಅಂದರೆ ಓದಿದನು. ಹಾಗಾದರೆ ಓದಿದನು ಏನಾಗುತ್ತೆ? ಕ್ರಿಯಾಪದ ಆಗುತ್ತೆ. ಗಣೇಶ ಆಟ ಆಡಿದನು. ಇಲ್ಲಿ ಆಡಿದನು ಅನ್ನುವಂಥದ್ದು ಕ್ರಿಯಾಪದ. ಯಾಕಂದರೆ ಇದು ಗಣೇಶನ ಒಂದು ಕೆಲಸವನ್ನು ಅಥವಾ ಕ್ರಿಯೆಯನ್ನು ತಿಳಿಸುವಂಥ ಪದ. ಇನ್ನು ಮೂರನೆಯ ಉದಾಹರಣೆಯನ್ನು ನೋಡೋದಾದರೆ ಅರ್ಜುನ ಪದ್ಯ ಬರೆದನು ಅಥವಾ ಅರ್ಜುನ ಪದ್ಯವನ್ನು ಬರೆದನು. ಇಲ್ಲಿ ಬರೆದನು ಅನ್ನುವಂಥದ್ದು ಕ್ರಿಯಾಪದ. ಯಾಕಪ್ಪ ಅಂದರೆ ಇದು ಅರ್ಜುನನ ಒಂದು ಕ್ರಿಯೆಯನ್ನು ಅಥವಾ ಕೆಲಸವನ್ನು ತಿಳಿಸುವಂಥ ಪದವಾಗಿದೆ. ಇನ್ನು ಆಕಳು ಹುಲ್ಲು ತಿಂದಿತ್ತು. ಇಲ್ಲಿ ಕರ್ತೃಪದ ಯಾವುದಪ್ಪ ಅಂದರೆ ಆಕಳು. ಈ ಕರ್ತೃವಿನ ಅಥವಾ ಆಕಳಿನ ಒಂದು ಕೆಲಸವನ್ನು ತಿಳಿಸುವಂಥ ಪದ ತಿಂದಿತ್ತು. ಅದು ಯಾವ ಕೆಲಸವನ್ನು ಮಾಡ್ತಾ ಇದೆಯಪ್ಪ ಅಂದರೆ ಹುಲ್ಲನ್ನು ತಿನ್ನುವಂಥ ಕೆಲಸವನ್ನು ಕ್ರಿಯೆಯನ್ನು ಮಾಡ್ತಾ ಇದೆ. ಇನ್ನು ಕೊನೆಯದಾಗಿ ನವಿಲು ಎತ್ತರಕ್ಕೆ ಹಾರಿತು. ಇಲ್ಲಿ ನವಿಲು ಅನ್ನುವಂಥದ್ದು ಕರ್ತೃಪದ. ಇಲ್ಲಿ ಕರ್ತೃಪದವಿನ ಕ್ರಿಯೆ ಅಥವಾ ಕೆಲಸವನ್ನು ತಿಳಿಸುವಂಥ ಪದ ಯಾವುದಪ್ಪ ಅಂದರೆ ಹಾರಿತು. ಈ ರೀತಿ ಒಂದು ಕರ್ತೃವಿನ ಅದು ವ್ಯಕ್ತಿಯಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಇಲ್ಲಿ ನಾವು ಇವನ್ನ ಕರ್ತೃ ಅಂತ ಕರಿತೀವಿ. ಇವರು ನಡೆಸುವಂಥ ಒಂದು ಕ್ರಿಯೆಗಳನ್ನು ತಿಳಿಸುವಂಥ ಪದವೇ ನಾವೇನು ಕರಿತೀವಿ ಕ್ರಿಯಾಪದ ಅಂತೇಳಿ ಕರಿತೀವಿ. ಓಕೆ ಮಕ್ಕಳೇ, ಇವತ್ತಿನ ಕ್ಲಾಸ್ನೊಳಗೆ ಕ್ರಿಯಾಪದ ಅಂದ್ರೇನು ಮತ್ತು ಕ್ರಿಯಾಪದಕ್ಕೆ ಸಂಬಂಧಪಟ್ಟಿರುವಂಥ ಒಂದಿಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ವಿ. ಇನ್ನು ನಾಳೆಯ ಕ್ಲಾಸ್ನೊಳಗೆ ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಂತ ಕರಿತೀವಿ. ಇದ್ರ ಬಗ್ಗೆ ನಾವು ನಾಳೆ ಕ್ಲಾಸ್ನೊಳಗೆ ನೋಡೋಣ್ರಿ. ಇನ್ನು ಮತ್ತೆ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನು ಅಥವಾ ಯಾವ ರೀತಿ ಕ್ಲಾಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿರಿ. ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಆದಷ್ಟು ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಅಥವಾ ನಿಮ್ಮ ಎಲ್ಲ ಕ್ಲಾಸ್ಮೇಟ್ಗಳಿಗೆ ಶೇರ್ ಮಾಡಿರಿ. ಯಾರೆಲ್ಲ ನವೋದಯ, ಮೊರಾರ್ಜಿ, ಆದರ್ಶ, ಆಳ್ವಾಸ್ ಒಂದು ತರಬೇತಿನ ಪಡ್ಕೊತಿರ್ತಾರಲ್ಲ ಆ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ.